ಹಲೋ, ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕುವೆಂಪು ಯೂನಿವರ್ಸಿಟಿಯಲ್ಲಿ ಬರುವಂತಹ BBA ಮಕ್ಕಳಿಗೆ, ಸೆಕೆಂಡ್ ಇಯರ್ BBA ಮಕ್ಕಳಿಗೆ ಬರುವಂತಹ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್, ದಟ್ ಈಸ್ ರಿಲೇಟೆಡ್ ಟು ಬ್ಯಾಂಕಿಂಗ್. ಬ್ಯಾಂಕ್ ರಿಲೇಟೆಡ್ ಒಂದು ಸಬ್ಜೆಕ್ಟಲ್ಲಿ ನಾವು 24th ಸೆಷನನ್ನು ಇವತ್ತು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಹಾಗಾದರೆ ಪ್ರೀವಿಯಸ್ ಆಲ್ರೆಡಿ 23 ಸೆಷನ್ಸ್ ಕಂಪ್ಲೀಟ್ ಆಗಿದೆ. 23 ಸೆಷನ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಅದರಲ್ಲಿ ನಾವು ಬ್ಯಾಂಕ್ ಅಂದರೆ ಏನು, ಬ್ಯಾಂಕಿನ ಫಂಕ್ಷನ್ಸ್, ಫೀಚರ್ಸ್, ಅದೇ ರೀತಿ ಯಾವ ಟೈಪ್ಸ್ ಆಫ್ ಬ್ಯಾಂಕ್ಸ್ ಇರುತ್ತೆ, ನಾವು ಯಾವ ಟೈಪ್ ಆಫ್ ಅಕೌಂಟ್ಗಳನ್ನು ನಾವು ಓಪನ್ ಮಾಡ್ಬೋದು, ಯಾವ ಫೀಚರ್ಸ್ ಇರುತ್ತೆ, ಯಾವ ಅಕೌಂಟಲ್ಲಿ ಯಾವ ಫೀಚರ್ಸ್ ಇರುತ್ತೆ, ಇದೆಲ್ಲದನ್ನು ಕೂಡ ನಾವು ಇನ್ ಡೀಟೇಲ್ಡಾಗಿ ನಾವು ಕಂಪ್ಲೀಟಾಗಿ ವಾಚ್ ಮಾಡಿದ್ದೀವಿ. ಹಾಗಾಗಿ ನಾವು ಈಗ ನೆಕ್ಸ್ಟ್ ಸೆಷನ್ಗೆ ಹೋಗೋದಾದರೆ, ನೆಕ್ಸ್ಟ್ ಟಾಪಿಕನ್ನು ನಾವು ಈ ಒಂದು ಯೂನಿಟಲ್ಲಿ ಡಿಸ್ಕಸ್ ಮಾಡೋದಾದರೆ ಯೂನಿಟ್ 3, ದಟ್ ಈಸ್ ಬ್ಯಾಂಕ್ ಅಕೌಂಟ್ಸ್ ಅಂತೇಳಿ. ಹಾಗಾದರೆ ಬ್ಯಾಂಕಿನಲ್ಲಿ ನಾವು ಖಾತೆಗಳನ್ನು ತೆರೆಯಬೇಕಾಗುತ್ತದೆ ಟು ಟ್ರಾನ್ಸಾಕ್ಟ್ ಇನ್ ಬ್ಯಾಂಕ್ಸ್. ಹಣವನ್ನು ಡೆಪಾಸಿಟ್ ಮಾಡೋದಕ್ಕಿರ್ಬೋದು ಅಥವಾ ಹಣವನ್ನು ಬಿಡಿಸ್ಕೊಳ್ಳೋದಕ್ಕೆ ನಮಗೊಂದು ಪರ್ಟಿಕ್ಯುಲರ್ ಒಂದು ಸ್ಪೆಸಿಫಿಕ್ ಅಕೌಂಟ್ ಬೇಕು. ನಮಗೆ ಆದಂಥ ಒಂದು ಅಕೌಂಟ್ ನಂಬರನ್ನು ಬ್ಯಾಂಕರ್ ಏನು ಮಾಡ್ತಾನೆ, ಇಶ್ಯೂ ಮಾಡ್ತಾನೆ. ಅದನ್ನು ಇಟ್ಕೊಂಡ್ಬಿಟ್ಟು ನಾವೇನು ಬೇಸಾಗಿ ಇಟ್ಕೊಂಡು ಏನು ಮಾಡ್ತೀವಿ, ಫ್ಯೂಚರಲ್ಲಿ ನಾವು ಟ್ರಾನ್ಸಾಕ್ಷನ್ಸನ್ನು ಮಾಡ್ತೀವಿ. ಅಮೌಂಟನ್ನು ಡೆಪಾಸಿಟ್ ಮಾಡೋದಿರ್ಬೋದು, ಅಥವಾ ನಾವು ATM ಅಥವಾ ಚೆಕ್ ಮೂಲಕ ನಾವು ವಿತ್ಡ್ರಾ ಮಾಡೋದಿರ್ಬೋದು, ಅಥವಾ ಯಾರಿಗಾದರೂ ಪೇಮೆಂಟ್ ಮಾಡೋದಿರ್ಬೋದು, ಅಥವಾ ಯಾರಿಗಾದರೂ ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು, ನೆಫ್ಟು RTGS ನಾವು ಮಾಡಿಸ್ಬೋದು ಬ್ಯಾಂಕರಿಗೆ ಹೇಳ್ಬಿಟ್ಟು. ಈ ರೀತಿಯಾದಂಥ ಫೆಸಿಲಿಟೀಸ್ ಬೇಕು ಅಂದರೆ ವಿ ಮಸ್ಟ್ ಹ್ಯಾವ್ ಬ್ಯಾಂಕ್ ಅಕೌಂಟ್. ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಒಂದು ಖಾತೆಯನ್ನು ಹೊಂದಿರಬೇಕಾಗುತ್ತೆ. ಯಾವುದೇ ಟೈಪ್ ಆಫ್ ಖಾತೆಯನ್ನು ನೀವು ಹೊಂದಿರ, ಐದರ್ ಕರೆಂಟ್ ಅಕೌಂಟ್ ಇರ್ಬೋದು, SB ಅಕೌಂಟ್, RD ಅಕೌಂಟ್, FD ಅಕೌಂಟ್, ಈ ಥರ ಯಾವುದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಇದ್ದಾವೆ. ಮತ್ತು ನಿಮ್ಗೆ ಏನಾದರೂ ಲೋನ್ ಫೆಸಿಲಿಟೀಸ್ ಬೇಕಂದ್ರೂ ಕೂಡ ಯು ಹ್ಯಾವ್ ಟು ಹ್ಯಾವ್ ಎ ಬ್ಯಾಂಕ್ ಅಕೌಂಟ್ ಇನ್ ಎ ಬ್ಯಾಂಕ್. ನಿಮ್ಮ ಒಂದು ಬ್ಯಾಂಕಿನಲ್ಲಿ ಅಥವಾ ಯಾವುದಾದ್ರು ಒಂದು ಬ್ಯಾಂಕಿನಲ್ಲಿ ನಿಮ್ಮ ಒಂದು ಖಾತೆ ಇರಬೇಕಾಗುತ್ತೆ ಅಥವಾ ಅಕೌಂಟ್ ಇರಬೇಕು. ಆವಾಗ ಮಾತ್ರ ನೀವು ಫ್ಯೂಚರ್ ಟ್ರಾನ್ಸಾಕ್ಷನ್ಸನ್ನು ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಾದರೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ಪ್ರೀವಿಯಸ್ ಸೆಷನ್ 23rd ಸೆಷನಲ್ಲಿ ಅಂತಂದರೆ we have discussed about the meaning and concepts and the features of saving bank account. SB ಅಕೌಂಟ್ ಅಂದರೆ ಏನು, SB ಅಕೌಂಟನ್ನು ಯಾರು ಓಪನ್ ಮಾಡ್ಬೋದು, ಮತ್ತು ಅದರ ಲಕ್ಷಣಗಳು ಏನು, ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಮಾಡಬೇಕು, ಮತ್ತು ಅಕೌಂಟ್ ಓಪನ್ ಮಾಡೋಕ್ಕೆ ಏನು ಕಂಡೀಷನ್ಸ್ ಏನಿದೆ, ಇವೆಲ್ಲದನ್ನು ಕೂಡ ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ ಸ್ನೇಹಿತರೆ. ಅಲ್ಲಿ ನಮಗೆ ಇಂಟ್ರೆಸ್ಟ್ ಸಿಗುತ್ತೆ, ವಿತ್ಡ್ರಾಲ್ಸ್ ಮೇ ಬಿ ಲಿಮಿಟ್ ಇರುತ್ತೆ, ಇಷ್ಟು ಲಿಮಿಟ್ ಮಾಡಬೇಕು, ಇಷ್ಟೇ ಅಮೌಂಟನ್ನು ನೀವು ಡ್ರಾ ಮಾಡಬೇಕಂತೇಳಿ, ಇಷ್ಟು ಅಮೌಂಟನ್ನು ನೀವು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಕೂಡ ಲಿಮಿಟ್ ಇರುತ್ತೆ. ನಿಮಗೆ ಚೆಕ್ ಬುಕ್ಕು, ಪಾಸ್ಬುಕ್ ಫೆಸಿಲಿಟೀಸ್ ಇರುತ್ತೆ. ಅದೇ ರೀತಿ ನಿಮಗೆ ಒಂದು ATM ಕಾರ್ಡನ್ನು ಕೂಡ, ಡೆಬಿಟ್ ಕಾರ್ಡನ್ನು ಕೂಡ ಇಶ್ಯೂ ಮಾಡ್ತಾರೆ. ಈ ರೀತಿಯಾದಂಥ ಕೆಲವೊಂದು ಫೆಸಿಲಿಟೀಸ್ ಬಗ್ಗೆ ಮತ್ತು ಫೀಚರ್ಸ್ ಬಗ್ಗೆ ನಾನು ಪ್ರೀವಿಯಸ್ ಸೆಷನಲ್ಲಿ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ್ದೆ ಸ್ನೇಹಿತರೆ, ಅಲ್ವಾ? ಹಾಗಾದರೆ ಈಗ ನೆಕ್ಸ್ಟು ಟಾಪಿಕನ್ನು ನಾವು ಡಿಸ್ಕಸ್ ಮಾಡೋದಾದರೆ ಮೀನಿಂಗ್, ಕಾನ್ಸೆಪ್ಟ್ಸ್ ಆ್ಯಂಡ್ ಫೀಚರ್ಸ್ ಆಫ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್. RD ಅಂತ ನೀವು ಕೇಳಿರ್ಬೋದು, ಪೋಸ್ಟ್ ಆಫೀಸಲ್ಲಿರ್ಬೋದು, ಆರ್ ಎಲ್ಸ್ ಬ್ಯಾಂಕ್ಗಳಲ್ಲಿ ಇರ್ಬೋದು, ಪೋಸ್ಟ್ ಆಫೀಸಲ್ಲಿರ್ಬೋದು ಅಥವಾ ಬ್ಯಾಂಕಲ್ಲಿರ್ಬೋದು. ನೀವು RD ಅಂದರೆ ಏನು ಅಂತ ನೀವು ಕೇಳಿರ್ಬೋದು, ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ನೀವು ಪ್ರತಿ ತಿಂಗಳು ಕೂಡ ಎಷ್ಟಾದರೂ ಕೂಡ ನೀವು ಸೇವಿಂಗ್ಸನ್ನು ಮಾಡ್ತಾ ಹೋಗ್ಬೋದು. ಒಂದು ಫಿಕ್ಸೆಡ್ ಅಮೌಂಟ್, ಫಾರ್ ಎಕ್ಸಾಂಪಲ್ ನೀವು 10 ರೂಪಾಯಿ ಸೇವ್ ಮಾಡ್ತೀನಿ ಅಂದರೆ ಮಿನಿಮಮ್ ನೀವು ಪ್ರತಿ ತಿಂಗಳು ಕೂಡ 10 ರೂಪಾಯಿ ನೀವು ಸೇವ್ ಮಾಡ್ಬೋದು. RDಯನ್ನು ನೀವು 1 ಇಯರ್ಗೂ ತಗೋಬೋದು, 5 ಇಯರ್ಸ್ಗೂ ತಗೋಬೋದು. ಈ ರೀತಿಯಾಗಿ ನಿಮ್ಮ ಆಪ್ಷನ್ಸ್ ಏನಿರುತ್ತೆ, ನಿಮಗೆ ಏನು ಇಷ್ಟ ಆಗುತ್ತೋ ಆ ಪೀರಿಯಡಿಗೆ ನೀವು ಅಮೌಂಟನ್ನು ಫಿಕ್ಸ್ ಮಾಡ್ಕೊಂಡು ಎಷ್ಟು ಅಮೌಂಟು ಮತ್ತು ಎಷ್ಟು ಡ್ಯೂರೇಷನ್ಗೆ, ಎಷ್ಟು ಪೀರಿಯಡ್ ನೀವು ಕಟ್ತೀರಾ ಅಂತೇಳಿ ನೀವು ಅಲ್ಲಿ ಫಸ್ಟ್ ಅಕೌಂಟ್ ಓಪನ್ ಮಾಡೋ ಟೈಮಲ್ಲಿ ನೀವು ಡಿಸೈಡ್ ಮಾಡಬೇಕು. ಆ ಥರ ನೀವು ಪ್ರತಿ ತಿಂಗಳು ನೀವೇನು ಮಾಡಬೇಕು, ಅಮೌಂಟನ್ನು ಕಟ್ತಾ ಹೋಗ್ಬೇಕು. ಮಂತ್ಲಿಯಾಗಿ EMI ಥರ ಅಥವಾ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ನೀವು ಕಟ್ತಾ ಹೋದ್ರೆ ಏನಾಗುತ್ತೆ, ನಿಮ್ಮ ಅಮೌಂಟಿಗೆ ಅವ್ರು ಏನು ಮಾಡ್ತಾರೆ, ಪೋಸ್ಟ್ ಆಫೀಸ್ ಇರ್ಬೋದು ಅಥವಾ ಬ್ಯಾಂಕ್ಸ್ ಇರ್ಬೋದು, ನಿಮಗೆ ಬಡ್ಡಿಯನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಕ್ಯುಮ್ಯುಲೇಟಿವ್ ಏನು ಬ್ಯಾಲೆನ್ಸ್ ಇರುತ್ತೆ, ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್, ಆ ಅಮೌಂಟಿಗೆ ನಿಮಗೆ ಬಡ್ಡಿಯನ್ನು ನೀಡ್ತಾ ಹೋಗ್ತಾರೆ. ನಾರ್ಮಲಿ ಇಟ್ ಈಸ್ ಈಕ್ವಲ್ ಟು FD ಅಕೌಂಟಿಗೆ ಏನು ಬಡ್ಡಿಯನ್ನು ನೀಡ್ತಾ ಹೋಗ್ತಾರೆ, ಆ ಥರ ಒಂದು ಬಡ್ಡಿ ಈಕ್ವಲ್ ಟು ಇಂಟ್ರೆಸ್ಟ್ ರೇಟ್ ಆಫ್ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟಲ್ಲಿ ಏನು ಇಂಟ್ರೆಸ್ಟ್ ರೇಟನ್ನು ಕೊಡ್ತಾರೆ ನಿಮಗೆ, ನಾರ್ಮಲಿ ಆ ಒಂದು ನಿಯರೆಸ್ಟ್ ಫಿಗರ್ ಇಲ್ಲಿ ಅಥವಾ ನಿಯರೆಸ್ಟ್ ಪರ್ಸೆಂಟೇಜ್ ಇಲ್ಲಿ ಕೂಡ ನಿಮಗೆ RDಯಲ್ಲಿ ಇಂಟ್ರೆಸ್ಟನ್ನು ನೀಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದು ಏನಕ್ಕೆ ಮಾಡ್ತಾರೆ ಅಂದರೆ ಎಂಪ್ಲಾಯೀಸ್ ಇರ್ಬೋದು ಅಥವಾ ಜನರಲ್ ಪಬ್ಲಿಕ್ಕಿಗೆ ಸೇವಿಂಗ್ಸ್ ಹ್ಯಾಬಿಟನ್ನು ಇನ್ಕಲ್ಕೇಟ್ ಮಾಡೋದಕ್ಕೆ, ಅವರಿಗೆ ಒಂದು ಹ್ಯಾಬಿಟನ್ನು ಹಾಕಬೇಕು, ಅದು ಒಂದು ಉಳಿತಾಯ ಮಾಡಬೇಕು ತಮ್ಮ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಹಣವನ್ನು ಬಳಸ್ಕೋದಕ್ಕೋಸ್ಕರ. ಅಥವಾ ಒಂದು ಯಾವುದೋ ಒಂದು ಈಗ 5 ವರ್ಷ ಬಿಟ್ಟು ನನ್ನ ಮಗಳು ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾರೋ ಒಬ್ಬ ನಿಮ್ಮ ಪೇರೆಂಟ್ಸು. ಆ ಟೈಮಲ್ಲಿ ಈಗ 5 ವರ್ಷಕ್ಕೆ ನನಗೆ ಇಷ್ಟು ಬೇಕಂದಾಗ ನಾನು ಪ್ರತಿ ತಿಂಗಳು ಕೂಡ ನನಗೆ ಬಂದಿರೋಂಥ ಆದಾಯದಲ್ಲಿ ಇಷ್ಟು ನಾನು ಸೇವ್ ಮಾಡ್ತಾ ಹೋಗ್ತೀನಿ ಫಾರ್ ನೆಕ್ಸ್ಟ್ 5 ಇಯರ್ಸ್. ಈ ಥರ 5 ವರ್ಷ ಆದಮೇಲೆ ನನಗೆ ಒಂದು 60,000, 11,000 ರೂಪಾಯಿ ನಾನು ಸೇವ್ ಮಾಡ್ತೀನಿ ಅಂತಂದರೆ ನನಗೆ 60,000 ರೂಪಾಯಿ ಸಿಗುತ್ತೆ ಆಫ್ಟರ್ 5 ಇಯರ್ಸ್. ಆ 60,000 ನನ್ನ ಮಗಳಿಗೆ ಮದುವೆಗೆ ಏನಕ್ಕಾದರೂ ಒಂದು ಆಗುತ್ತೆ, ಅಥವಾ ಎಜುಕೇಷನ್ಗೆ ಆಗುತ್ತೆ, ಏನೋ ಒಂದು ಪರ್ಪಸ್ಸಿಗೆ ನಮ್ಮ ಮಗನ ಬಿಸ್ನೆಸ್ ಮಾಡೋದಕ್ಕೆ ಏನಾದರೂ ಹೆಲ್ಪ್ ಆಗುತ್ತೆ. ಈ ಥರ ಒಂದು ಪ್ಲ್ಯಾನಿಂಗನ್ನು ಮಾಡ್ಕೊಂಡು ಅವರ ಸೇವಿಂಗ್ಸನ್ನು, ಖರ್ಚುಗಳನ್ನು ಕಡಿಮೆ ಮಾಡಿ ಉಳಿತಾಯವನ್ನು RD ಮೂಲಕ ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ಕೊಳ್ತಾರೆ ಬ್ಯಾಂಕರ್ಸು. ಅದಕ್ಕೆ ಫ್ರೀಯಾಗಿ ಅವರೇನು ಸೇವ್ ಮಾಡ್ಕೊಳ್ಳಲ್ಲ. ಒಂದು ನಿಮ್ಮ ಅಮೌಂಟಿಗೆ ಸೇಫ್ಟಿ ಇರುತ್ತೆ, ಪ್ಲಸ್ ಮತ್ತು ನಿಮಗೆ ಬಡ್ಡಿಯನ್ನು ಕೂಡ ಅಲ್ಲಿ RD ಅಕೌಂಟಲ್ಲಿ ನೀಡೋದ್ರಿಂದ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಸ್ನೇಹಿತರೆ. RD ಅಕೌಂಟ್ ಅನ್ನೋದು, ರಿಕರಿಂಗ್ ಡೆಪಾಸಿಟ್ ಅಕೌಂಟನ್ನು.
ಹಾಗಾದ್ರೆ ಅದರ ಮೀನಿಂಗನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ರೆಕರಿಂಗ್ ಡೆಪಾಸಿಟ್ ಅಕೌಂಟ್ಸ್, RD ಅಕೌಂಟ್ ಅಂತ ಕೂಡ ಕರೀತಾರೆ. ರೆಕರಿಂಗ್ ಡೆಪಾಸಿಟ್ಸ್ ಪ್ರೊವೈಡ್ಸ್ ಕಸ್ಟಮರ್ಸ್ ವಿತ್ ಎ ಫ್ಲೆಕ್ಸಿಬಿಲಿಟಿ ಟು ಇನ್ವೆಸ್ಟ್ ಆನ್ ಅಮೌಂಟ್ ಆಫ್ ದೇರ್ ಚಾಯ್ಸ್ ಈಚ್ ಮಂತ್ ಆ್ಯಂಡ್ ಸೇವ್ ಮನಿ ವಿತ್ ಈಸಿ. Recurring deposit accounts are offered by most of the banks and NBFCs, non-banking financial corporations ಅಂತ NBFCs ಅಂದರೆ in India, with tenure ranging from 6 months to 10 years. The interest rate usually ranges from 5 to 7.85%. ಇಲ್ಲೇನಾಗುತ್ತೆ, ನೀವು ಮಿನಿಮಮ್ 6 ತಿಂಗಳಿಗೂ ಕೂಡ RD ಮಾಡ್ಬೋದು, ಮ್ಯಾಕ್ಸಿಮಮ್ 10 ಇಯರ್ಸ್ವರೆಗೂ ಕೂಡ ನೀವು RD ಮಾಡಿ 8 ಇಯರ್ಸಿಗೆ ಮಾಡ್ಬೋದು, 5 ಇಯರ್ಸಿಗೆ ಮಾಡ್ಬೋದು, 10 ಇಯರ್ಸ್ಗೆ ನೀವು RDಯನ್ನು ಓಪನ್ ಮಾಡ್ಬೋದು. ನೀವೇ ಡಿಸೈಡ್ ಮಾಡಬೇಕು RDಗೆ ನಾನು ಪ್ರತಿ ತಿಂಗಳು ಎಷ್ಟು ಕಟ್ತೀನಿ ಅಂತೇಳಿ ನೀವು ಡಿಸೈಡ್ ಮಾಡಿಬಿಟ್ಟು ಅಷ್ಟು ಮಂತ್ಲಿ ನೀವು ಪೇಮೆಂಟನ್ನು ಮಾಡ್ತಾ ಹೋಗಬೇಕು. ನಿಮಗೊಂದು ಪಾಸ್ಬುಕ್ ಅಂತೇಳಿ ಇಶ್ಯೂ ಮಾಡ್ತಾರೆ, ನೀವು ಅದರಲ್ಲಿ ಕಟ್ಟಿದ ತಕ್ಷಣ ಎಂಟ್ರಿ ಮಾಡಿ ಕೊಡ್ತಾರೆ. ನಿಮ್ಗೆ ಯಾರಾದರೂ ಮನೇಲಿ ಆಲ್ರೆಡಿ ಕಟ್ತಾ ಇದ್ದಾರೆ ನಿಮ್ಮ ಪೇರೆಂಟ್ಸು, ನಿಮಗೊಂದು ಐಡಿಯಾ ಇರುತ್ತೆ RD ಅಕೌಂಟು ಆ ಥರ ಒಂದು ಆಪ್ರೇಟ್ ಆಗುತ್ತೆ. ಅದಕ್ಕೆ ನಿಮಗೆ ಬಡ್ಡಿಯನ್ನು ಕೂಡ ನೀಡ್ತಾರೆ. ನಾರ್ಮಲಿ ಇಟ್ ಈಸ್ ಲೈಕ್ FDಯಲ್ಲಿ ಏನು ಕೊಡ್ತಾ ಇರ್ತಾರೆ ಇಂಟ್ರೆಸ್ಟ್ ರೇಟ್ ಅದೇ ಕೊಡ್ತಾರೆ ಅಂತ ಹೇಳ್ತೀವಿ. ಇಲ್ಲಿ ನಾರ್ಮಲಿ ಯೂಶಲಿ 5% ಟು 7.85%, ಈ ಒಂದು ರೇಂಜಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟನ್ನು RD ಅಕೌಂಟ್ ಹೋಲ್ಡರ್ಸಿಗೆ, ಅವ್ರ ಅಕೌಂಟಿಗೆ ಅವರಲ್ಲಿರುವಂಥ ಬ್ಯಾಲೆನ್ಸ್ ಮೇಲೆ ಬಡ್ಡಿಯನ್ನು ನೀಡ್ತಾ ಹೋಗ್ತಾರೆ. ಗೊತ್ತಾಗ್ತಿದೆ ಅಲ್ವಾ? ದಿಸ್ ಈಸ್ ಕಾಲ್ಡ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ನೆಕ್ಸ್ಟ್ ಲೆಟ್ಸ್ ಅಸ್ ಅಂಡರ್ಸ್ಟ್ಯಾಂಡ್ what is meant by recurring deposit account. The depositor has the flexibility to choose his tenure for the recurring deposit. ಇಲ್ಲಿ ರೆಕರಿಂಗ್ ಡೆಪಾಸಿಟಲ್ಲಿ ಕಟ್ಟೋದಕ್ಕೆ ಅವನಿಗೆ ಆಪ್ಷನ್ನ ಬಿಡ್ತಾರೆ. ಮಿನಿಮಮ್ 10 ರೂಪೀಸ್ ಮಾಡ್ಬೋದು, ಅಥವಾ 1 ಲಕ್ಷ ರೂಪಾಯಿ ಮಾಡ್ಬೋದು, 1000 ಮಾಡ್ಬೋದು, ಎಷ್ಟಾದರೂ ಕೂಡ ಅವರು ಸೆಲೆಕ್ಟ್ ಮಾಡ್ಬೋದು. ದಟ್ ಈಸ್ ಫ್ಲೆಕ್ಸಿಬಲ್ ಟು ದ ಕಸ್ಟಮರ್ ಏನು ಡೆಪಾಸಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಪ್ರಕಾರ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ದ ಬ್ಯಾಂಕ್ ಮೇ ಹ್ಯಾವ್ ಸ್ಪೆಷಲ್ ಸ್ಕೀಮ್ಸ್ ಗೋಯಿಂಗ್ ಆನ್ ವೇರ್ ಯು ಹ್ಯಾವ್ to deposit a certain installments for a particular tenure. The depositor, however, can decide how long he wants to invest, and standard minimum tenure 6 months and maximum goes up to 10 years. ಮಿನಿಮಮ್ 6 ಮಂತ್ವರೆಗೂ ಕೂಡ ನೀವು ತಗೊಳ್ಬೋದು. ಅವ್ರು 6 ತಿಂಗಳು ಕಟ್ತೀವಿ ಅಂತ ಕೂಡ ನೀವು RDನ ತಗೊಳ್ಬೋದು. 1 ಇಯರ್, 2 ಇಯರ್ಸ್, 5 ಇಯರ್ಸ್, 10 ಇಯರ್ಸ್, 8 ಇಯರ್ಸ್, ಯಾವ ಥರ ಕೂಡ ಕನ್ಸ್ಯೂಮರ್ ಆಪ್ಟ್ ಮಾಡ್ಕೊಳ್ಬೋದು ಅಥವಾ ಸೆಲೆಕ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಆಲ್ ದ ರೆಕರಿಂಗ್ ಡೆಪಾಸಿಟ್ಸ್ ಮೆಚ್ಯೂರ್ ಆನ್ ದ ಸೇಮ್ ಡೇ. ಆಲ್ ದ ರೆಕರಿಂಗ್ ಡೆಪಾಸಿಟ್ಸ್ ಅಂತಂದರೆ ನಿಮಗೆ ಇವತ್ತು 1ನೇ ತಾರೀಕಿಗೆ ಡಿಸೆಂಬರ್ಗೆ ಇಟ್ಟಿದ್ದೀನಿ, 12 ಮಂತ್ಸಿಗೆ ಇಟ್ಟಿದ್ದೀನಿ ಅಂದರೆ ಜನವರಿ 1ಗೆ ಇಟ್ಟಿದ್ದೀನಿ ಅಂತಂದರೆ ಡಿಸೆಂಬರ್ 31ಗೆ 1 ಇಯರ್ ಆಗುತ್ತಲ್ವ, 31ಗೆ ಡಿಸೆಂಬರ್ ಇದೆ ಸೇಮ್ ಇಯರ್ಗೆ ನಿಮ್ಗೆ ಏನಾಗುತ್ತೆ ಮೆಚುರಿಟಿ ಆಗುತ್ತೆ. 12 ಮಂತ್ಸಿಗೆ ಇಟ್ಕೊಂಡ್ರೆ 1 ಇಯರ್ ಇಟ್ಟರೆ ದ ಇನ್ಸ್ಟಾಲ್ಮೆಂಟ್ಸ್ ಆರ್ ಡ್ಯೂ ಟು ಬಿ ಡೆಪಾಸಿಟೆಡ್ ಆರ್ ಕ್ರೆಡಿಟೆಡ್ ಇನ್ ಟು ದ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಆನ್ ದ ಸೇಮ್ ಡೇ ಎವರಿ ಮಂತ್, ಕ್ವಾರ್ಟರ್ ಆರ್ ಹಾಫ್ ಇಯರ್ ಆಸ್ ಪಾಸಿಬಲ್ ಆಸ್ ಅಪ್ಲಿಕಬಲ್. ಇಲ್ಲೇನಾಗುತ್ತೆ, ನೀವು RD ಅಕೌಂಟ್ನ ಖಾತೆಯನ್ನು ಅಥವಾ ಇನ್ಸ್ಟಾಲ್ಮೆಂಟನ್ನು ನೀವು ಕಟ್ಟೋದಾದರೆ ಐದರ್ ಮಂತ್ಲಿ ಕಟ್ಬೋದು, ಆರ್ ಕ್ವಾರ್ಟರ್ಲಿ, ಎವ್ರಿ 3 ಮಂತ್ಸಿಗೊಮ್ಮೆ ಕಟ್ಬೋದು, ಹಾಫ್ ಇಯರ್ಲಿ ಕಟ್ಬೋದು, ಅಥವಾ ಇಯರ್ಲಿ. ಈ ಥರ ನೀವು ನಿಮಗೆ ಯಾವ ಆಪ್ಷನ್ ಬರಬೇಕಾಗುತ್ತೆ ಆ ಆಪ್ಷನ್ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಕೂಡ RDನ ಪೇಮೆಂಟನ್ನು ಮಾಡ್ಬೋದು. ಈಗ ಇನ್ಶೂರೆನ್ಸ್ ಆದರೂ ಕೂಡ ಅಷ್ಟೇ, ಮಂತ್ಲಿ ಕಟ್ಬೋದು, ಸ್ಯಾಲ್ರಿ ಟೈಪ್ ಮಾಡ್ಬೋದು, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಇಯರ್ಲಿ, ಈ ಥರ ನಿಮಗೆ ಆಪ್ಷನ್ಸನ್ನು ಕೊಡ್ತಾರಲ್ವ. ಅದೇ ರೀತಿ RDಯನ್ನು ಕೂಡ ಮಂತ್ಲಿ ಕೂಡ ಕಟ್ಬೋದು. ಬೇಡಪ್ಪ ನಮಗೆ ಆ 3 ತಿಂಗಳಿಗೊಮ್ಮೆ ಅಮೌಂಟ್ ಬರುತ್ತೇನೋ ಒಂದು ಅಮೌಂಟು ಇಂಟ್ರೆಸ್ಟ್ ಏನೋ ಅದು ನಾನು RD ಕಟ್ತೀನಿ ಅಂತ ಹೇಳಿದಾಗ ನೀವು ಕ್ವಾರ್ಟರ್ಲಿ ಅಥವಾ ಹಾಫ್ ಇಯರ್ಲಿ ಕೂಡ ನೀವು ವರ್ಷಕ್ಕೊಮ್ಮೆ ಕೂಡ ಕಟ್ಬೋದು. ನೆಕ್ಸ್ಟ್, usually the rate of interest offered on recurring deposit is similar to the fixed deposit rates offered for the same tenure by banks. ಈಗ ಏನು ನಿಮಗೆ ಫಿಕ್ಸೆಡ್ ಡೆಪಾಸಿಟ್ಸಲ್ಲಿ ಏನು ಇಂಟ್ರೆಸ್ಟ್ ರೇಟ್ ಇರುತ್ತೆ ಸಿಮಿಲರ್ ಆಗೇ ಇರುತ್ತೆ, ಸೇಮ್ ಇದೇ ಥರ ನಿಮಗೆ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 10 ಇಯರ್ಸ್ ನೀವು FD ಇಟ್ಟ ಏನು ಇಂಟ್ರೆಸ್ಟ್ ರೇಟ್ ಬರುತ್ತೆ ದಟ್ ವಿಲ್ ಬಿ ಸಿಮಿಲರ್ ಇಂದ 10 ಇಯರ್ಸಿಗೆ ನೀವು RD ಮಾಡಿಸಿದ್ರೆ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಮ ಬ್ಯಾಲೆನ್ಸ್ ಮೇಲೆ ಏನು ಮಾಡ್ತಾ ಹೋಗ್ತಾರೆ, ಬಡ್ಡಿಯನ್ನು ನೀಡ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್, ಪ್ರೀ ಮೆಚೂರ್ ವಿತ್ಡ್ರಾವಲ್ಸ್ ಫ್ರಮ್ ಎ ರೆಕರಿಂಗ್ ಡೆಪಾಸಿಟ್ ಆರ್ ಜನರಲಿ ನಾಟ್ ಅಲೌಡ್ ಅನ್ಲೆಸ್ ದ ಬ್ಯಾಂಕ್ ಚಾರ್ಜಸ್ ಎ ಪೆನಾಲ್ಟಿ ಇನ್ ಟರ್ಮ್ಸ್ ಆಫ್ ಇಂಟ್ರೆಸ್ಟ್ ರೇಟ್. The rate of interest on a premature withdrawal is less than the actual rate and that is the penalty. ಇಲ್ಲಿ ನೀವು ಪ್ರೀಮೆಚೂರ್, ಫಾರ್ ಎಕ್ಸಾಂಪಲ್ ನೀವು 10 ಇಯರ್ಸಿಗೆ ಮಾಡಿಸಿರ್ತೀರ, 6 ಇಯರ್ಸಿಗೆ ಏನೋ ಒಂದು ಎಮರ್ಜೆನ್ಸಿ ಬರುತ್ತೆ, ಅಂಥ ಮೂಮೆಂಟಲ್ಲಿ ಏನೋ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು ಅಥವಾ ಏನೋ ಒಂದು ಎಮರ್ಜೆನ್ಸಿ ಬಂದಾಗ ನೀವು 10 ವರ್ಷಕ್ಕೆ ಮಾಡಿಸಿರೋಂಥ ಪೀರಿಯಡಿಗೆ ನೀವು ಏನು ಮಾಡ್ಬೋದು, 6 ಇಯರ್ಸಿಗೆ ಎಮರ್ಜೆನ್ಸಿ ಇದ್ದರೆ 6 ಇಯರ್ಸಿಗೆ ನೀವು ವಿತ್ಡ್ರಾ ಮಾಡ್ಬೋದು. ಪ್ರೀಮೆಚೂರ್ ಅಂದರೆ ಆ ಒಂದು ಮೆಚುರಿಟಿ ಪೀರಿಯಡ್ ಬರೋಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಡ್ರಾ ಮಾಡ್ತೀರ, 10 ಇಯರ್ಸ್ ಬಿಫೋರೇ ನೀವು ಡ್ರಾ ಮಾಡ್ತೀರ ಅಂದರೆ ಪ್ರೀ ಮೆಚೂರ್ಡ್ ವಿತ್ಡ್ರಾವಲ್ ಕೂಡ ಆಪ್ಷನ್ ಇರುತ್ತೆ. ಬಟ್ ನಿಮಗೆ 7% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಿರ್ತಾರಲ್ವ, ಅದನ್ನು ಕಡಿಮೆ ರಿಡ್ಯೂಸ್ ಮಾಡಿಕೊಡ್ತಾರೆ ಆ್ಯಸ್ ಅನ್ ಪೆನಾಲ್ಟಿ ಆಗಿ 6% ಕೊಡ್ತಾರೆ ಅಥವಾ 5.5% ಈ ಥರ 1 or 2% ರಿಡ್ಯೂಸ್ ಮಾಡಿ ಕೊಡ್ತಾರೆ ಆ್ಯಸ್ ಅನ್ ಪೆನಾಲ್ಟಿ ಅಂತೇಳಿ ನಿಮಗೆ ಡಿಡಕ್ಷನ್ ಮಾಡಿ ರಿಮೈನಿಂಗ್ ಅಮೌಂಟ್ ನಿಮ್ದು ಏನು ಬರಬೇಕಾಗಿರುತ್ತೆ, ಪ್ರಿನ್ಸಿಪಲ್ ನೀವು ಕಟ್ಟೋ ಅಮೌಂಟ್ ಎಲ್ಲ ಬರುತ್ತೆ, ಪ್ಲಸ್ ಇಂಟ್ರೆಸ್ಟ್ ಕೊಡುವಂಥ ಬಡ್ಡಿಯಲ್ಲಿ ಅವರು ಸ್ವಲ್ಪ ಅಮೌಂಟನ್ನು ಡಿಡಕ್ಟ್ ಮಾಡ್ಕೊಳ್ತಾರೆ ಆ್ಯಸ್ ಅನ್ ಪೆನಾಲ್ಟಿ ಆಗಿ ಅಥವಾ ಚಾರ್ಜಸ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ರಿಮೈನಿಂಗ್ ಬ್ಯಾಲೆನ್ಸ್ ಇಂಟ್ರೆಸ್ಟನ್ನು ಕೊಡ್ತಾ ಹೋಗ್ತಾರೆ. ಗೊತ್ತಾಗ್ತಿದೆ ಅಲ್ವಾ? ನೆಕ್ಸ್ಟ್,
ಇಲ್ಲಿ ಫೀಚರ್ಸ್ ಆಫ್ ಆರ್ ಡಿ ಅಕೌಂಟ್, ಆ ಆರ್ ಡಿ ಅಕೌಂಟನ್ನು ಕೆಲವೊಂದು ಫೀಚರ್ಸ್ ಕೇಳ್ತಾರೆ. ರೆಕರಿಂಗ್ ಡೆಪಾಸಿಟ್ ಸ್ಕೀಮ್ಸ್ ಏಮ್ ಟು ಇನ್ಕಲ್ಕೇಟ್ ಎ ರೆಗ್ಯುಲರ್ ಹ್ಯಾಬಿಟ್ ಆಫ್ ಸೇವಿಂಗ್ಸ್ ಅಮಂಗ್ ದ ಪಬ್ಲಿಕ್ಕಲ್ಲಿ ಉಳಿತಾಯವನ್ನು ಬೆಳೆಸಬೇಕು, ಉಳಿತಾಯದ ಒಂದು ಮನೋಭಾವನೆಯನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಆರ್ ಡಿಯನ್ನು ಅಕೌಂಟ್ಗಳನ್ನು ಆಫರ್ ಮಾಡ್ತಾರೆ. ಅದರಲ್ಲಿ ಅವರು ಉಳಿತಾಯ ಎಷ್ಟಾಗುತ್ತೆ ನೋಡಿಕೊಂಡು ಅವರು ಡಿಸೈಡ್ ಮಾಡಿ ಪ್ರತಿ ತಿಂಗಳು ಅಷ್ಟು ಸೇವ್ ಮಾಡ್ತಾ ಹೋಗಬೇಕಾಗುತ್ತೆ. ಫಾರ್ ಎ ಫಿಕ್ಸೆಡ್ ಪೀರಿಯಡ್, ಅವ್ರು ಎಷ್ಟು ವರ್ಷಕ್ಕೆ ಆಯ್ಕೆ ಮಾಡ್ಕೊಳ್ತಾರೋ ಆ ಆಯ್ಕೆಗೆ ಅವರು ಅಮೌಂಟನ್ನು ಕಟ್ತಾ ಹೋಗಬೇಕಾಗುತ್ತೆ. ಮಂತ್ಲಿ ಕಟ್ಬೋದು, ಕ್ವಾರ್ಟರ್ಲಿ 3 ಮಂತ್ಸಿಗೊಮ್ಮೆ, 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಕೂಡ ಅವರು ಪೇಮೆಂಟನ್ನು ಮಾಡ್ಬೋದು, ಆರ್ ಡಿ ಅಮೌಂಟನ್ನು ಕಟ್ಬೋದು. ಮಿನಿಮಮ್ ಅಮೌಂಟ್ ದಟ್ ಕ್ಯಾನ್ ಬಿ ಡೆಪಾಸಿಟೆಡ್ ವೇರೀಸ್ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ಇಟ್ ಕ್ಯಾನ್ ಬಿ ಅಮೌಂಟ್ ಆಫ್ ಲೆಸ್ ದ್ಯಾನ್ ನಾಟ್ ಟು ಬಿ ಲೆಸ್ ದ್ಯಾನ್ 10 rupees. ಇಲ್ಲೇನಾಗುತ್ತೆ, ಮಿನಿಮಮ್ ಎಷ್ಟು ಕಟ್ಟಬೇಕಂತ ನಿಮ್ಗೆ ಪ್ರಶ್ನೆ ಬರುತ್ತೆ. 100 ರೂಪಾಯಿ ಕಟ್ಟಬೇಕಾ, 1000 ರೂಪಾಯಿ ಕಟ್ಟಬೇಕಂದ್ರೆ ಮಿನಿಮಮ್ 10 rupees ಅಂದರೆ ನೀವು ಕಟ್ತಾ ಹೋಗ್ಬೋದು. ಪ್ರತಿ ತಿಂಗಳು 10 ರೂಪಾಯಿ ಕಟ್ಬೋದು, 50 ರೂಪಾಯಿ ಕಟ್ಬೋದು, 100 ರೂಪಾಯಿ ಕಟ್ಬೋದು, 1000 ರೂಪಾಯಿ, 1 ಲಕ್ಷ, 10,000, 20,000 ಎಷ್ಟಾದರೂ ಕಟ್ಬೋದು. ಅದು ಬಿಟ್ಟಿದ್ದು ಯಾರಿಗಪ್ಪ ಅಂದರೆ ಕಸ್ಟಮರ್ಸಿಗೆ. ಬಟ್ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೇಟ್ಸು ಡಿಫ್ರೆನ್ಸ್ ಇರುತ್ತೆ. ಒಂದು ಕಡೆ 100 ರೂಪಾಯಿ ಅಂತ ಇರುತ್ತೆ ಮಿನಿಮಮ್, ಒಂದು ಕಡೆ 500 ರೂಪಾಯಿ ಅಂತ ಇರುತ್ತೆ. ಇಟ್ ಮೇ ಬಿ ವೇರಿ. The minimum period of deposit starts 6 months and maximum period of 10 years. ಮಿನಿಮಮ್ 6 ಮಂತ್ ಸೇವ್ ಮಾಡ್ಬೋದು ನೀವು. ಆರ್ ಡಿನ ಬರೀ 6 ತಿಂಗಳಿಗೆ ತಗೋಬೋದು, ನೆಕ್ಸ್ಟ್ 6 ಮಂತಿಗೆ ಅಥವಾ ನೆಕ್ಸ್ಟ್ 10 ಇಯರ್ಸ್ಗೆ ನೀವು ಆರ್ ಡಿಯನ್ನು ಮಾಡಿಸ್ಕೊಳ್ಬೋದು. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ದಟ್ ಆಫರ್ಡ್ ಬೈ ಫಿಕ್ಸೆಡ್ ಡೆಪಾಸಿಟ್. ಫಿಕ್ಸೆಡ್ ಡೆಪಾಸಿಟಲ್ಲಿ ಏನು ನಿಮಗೆ ಬಡ್ಡಿಯನ್ನು ನೀಡ್ತಾ ಹೋಗ್ತಾರೆ, ಅದೇ ಬಡ್ಡಿಯನ್ನು ಇಲ್ಲಿ ಕೂಡ ಸೇಮ್ ಇಂಟ್ರೆಸ್ಟ್ ರೇಟನ್ನು ಸಿಮಿಲರ್ ಇರುತ್ತೆ, ಆ ಬಡ್ಡಿಯನ್ನು ನಿಮಗೆ ಆರ್ ಡಿ ಅಕೌಂಟಲ್ಲಿ ಕೂಡ ಕಸ್ಟಮರ್ಸ್ಗೆ ಕೊಡ್ತಾ ಹೋಗ್ತಾರೆ. ಪ್ರೀ ಮೆಚ್ಯೂರ್ ಆ್ಯಂಡ್ ಮಿಡ್ ಟರ್ಮ್ ವಿತ್ಡ್ರಾವಲ್ಸ್ ಆರ್ ನಾಟ್ ಅಲೌಡ್. ಹವೆವರ್ ದ ಬ್ಯಾಂಕ್ ಮೇ ಅಲೋ to close the account before the maturity period, sometimes with a penalty for premature withdrawal. ಇದೊಂದು ಫೀಚರ್ ಆಗಿರುತ್ತೆ. ಯಾವ ರೀತಿ ಅಂತಂದರೆ, ನೀವೇನಾದರೂ ಪ್ರೀ ಮೆಚ್ಯೂರ್, ಆಗಲೇ ಹೇಳಿದಂಗೆ ಒಂದು ಎಕ್ಸಾಂಪಲ್ 10 ಇಯರ್ಸ್ ನೀವು ಕಟ್ಟಬೇಕಂತ ಡಿಸೈಡ್ ಮಾಡಿರ್ತಾರೆ ಅಕೌಂಟ್ ಓಪನ್ ಮಾಡುವ ಟೈಮಲ್ಲಿ. 6 ಇಯರ್ಸ್ 7 ಇಯರ್ಸ್ಗೆ ನಿಮಗೆ ಎಮರ್ಜೆನ್ಸಿ ಬಂದುಬಿಡುತ್ತೆ. ಅಂಥ ಟೈಮಲ್ಲಿ ನೀವು ವಿತ್ಡ್ರಾ ಮಾಡ್ಬೋದು. ಪೆನಾಲ್ಟಿ ಇಂಟ್ರೆಸ್ಟಲ್ಲಿ 1% 2% ರೆಡ್ಯೂಸ್ ಮಾಡಿಬಿಟ್ಟು ನಿಮಗೆ ಇಂಟ್ರೆಸ್ಟನ್ನು ಕೊಡ್ತಾರೆ. ಪ್ರಿನ್ಸಿಪಲ್ ಅಂದರೆ ನೀವೇನು ಕಟ್ಟಿರ್ತೀರ ಅಷ್ಟು ಅಮೌಂಟನ್ನ ಯಾವುದೇ ರೀತಿ ಡಿಡಕ್ಟ್ ಮಾಡದೆ ನಿಮಗೆ ನೀಡ್ತಾ ಹೋಗ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಓಪನ್ ಆ್ಯನ್ ಆರ್ ಡಿ ಅಕೌಂಟ್ ಬೈ ಇನ್ವೆಸ್ಟಿಂಗ್ ಐ ಮಿನಿಮಮ್ ₹100 ಪರ್ ಮಂತ್. ಮಿನಿಮಮ್ ನೀವು ₹100 ಮಾಡ್ಬೋದು, ಹೇಳಿದಲ್ವಾ. ಬ್ಯಾಂಕ್ ಮೇಲೆ ಡಿಪೆಂಡ್. ಒಂದು ಬ್ಯಾಂಕಲ್ಲಿ 100 ರೂಪಾಯಿ ಅಂತ ಇರುತ್ತೆ, ಒಂದು ಬ್ಯಾಂಕಲ್ಲಿ 10 ರೂಪಾಯಿ ಅಂತ ಇರುತ್ತೆ, ಒಂದು ಬ್ಯಾಂಕಲ್ಲಿ ಮಿನಿಮಮ್ 500 ನೀವು ಮಾಡಲೇಬೇಕು, ಅದಕ್ಕೆ ನೀವು ಜಾಸ್ತಿ ಮಾಡ್ಬೋದು ಅಂತ ಹೇಳ್ತಾರೆ ಅಕೌಂಟ್ ಓಪನಿಂಗ್ ಟೈಮಲ್ಲಿ. ಅದು ಡಿಪೆಂಡ್ಸ್. ದ ಮಿನಿಮಮ್ ಡೆಪಾಸಿಟ್ 10 6 ಮಂತ್ಸು ಮತ್ತು 10 ಇಯರ್ಸ್. 6 ಮಂತಿಂದ ನೀವು 10 ವರ್ಷ ಒಳಗಡೆಗೆ ಎಷ್ಟಾದರೂ ನೀವು ಡಿಸೈಡ್ ಮಾಡ್ಕೊಳ್ಬೋದು, ಯಾವ ಪೀರಿಯಡಿಗಾದರೂ ನೀವು ಕಟ್ಬೋದು. ಆರ್ ಡಿ ಅಕೌಂಟ್ಸ್ ಆಫರ್ಸ್ ಆ್ಯನ್ ಇಂಟ್ರೆಸ್ಟ್ ರೇಟ್ ಹೈಯರ್ ದೆನ್ ದಟ್ ದ ಸೇವಿಂಗ್ ಅಕೌಂಟ್. ಸೇವಿಂಗ್ ಎಸ್ ಬಿ ಅಕೌಂಟಲ್ಲಿ ಏನು ಬಡ್ಡಿ ಕೊಡ್ತಾರೆ, ಅಲ್ಲಿ 4.5-6% ಕೊಡ್ತಾರೆ. ಬಟ್ ಇದು ಅದಕ್ಕಿಂತ ಜಾಸ್ತಿ ಬಡ್ಡಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲಿ ಆರ್ ಡಿ ಅಕೌಂಟಲ್ಲಿ. ಇದು ಈಕ್ವಲ್ ಟು ಎಫ್ ಡಿ ಅಕೌಂಟ್ಗೆ ಸಿಮಿಲರ್ ಅಷ್ಟು ಅಮೌಂಟು ಇಂಟ್ರೆಸ್ಟ್ ರೇಟು ಇರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜನರಲಿ ಬ್ಯಾಂಕ್ಸ್ ಕಾಂಪೌಂಡ್ ದ ಇಂಟ್ರೆಸ್ಟ್ ಒನ್ಸ್ ಎವರಿ ಕ್ವಾರ್ಟರ್. ಬಡ್ಡಿಯನ್ನು ನೀಡ್ತಾ ಹೋಗ್ತಾರೆ ಎವರಿ ಕ್ವಾರ್ಟರ್. 3 ಮಂತ್ಸಿಗೊಮ್ಮೆ ನಿಮ್ಮ ಅಕೌಂಟಿಗೆ ಅದೇನಾಗುತ್ತೆ, ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಮೆಚುರಿಟಿ ಪೀರಿಯಡ್ ಆದಮೇಲೆ ನಿಮಗೆ ಪ್ರಿನ್ಸಿಪಲ್ ಮತ್ತು ನಿಮ್ಮ ಅದರ ಮೇಲೆ ಬಡ್ಡಿ ಎಲ್ಲರೂ ಸೇರಿ ಒಟ್ಟಿಗೆ ಕೊಡ್ತಾ ಹೋಗ್ತಾರೆ. ಎ ಸಿಂಗಲ್ ಅಕೌಂಟ್ ಹೋಲ್ಡರ್ ಕ್ಯಾನ್ ಓಪನ್ ಎನಿ ನಂಬರ್ ಆಫ್ ಆರ್ ಡಿ ಅಕೌಂಟ್ಸ್. ಒಬ್ಬ ವ್ಯಕ್ತಿ, ನಾನೀಗ ಒಬ್ಬ ಎಕ್ಸ್ ಅನ್ನೋ ವ್ಯಕ್ತಿ ಇದ್ದೀನಿ ಅಂತಂದರೆ ನಾನು ಮೋರ್ ದೆನ್ ಒನ್ ಆರ್ ಡಿ ಅಕೌಂಟನ್ನು ಓಪನ್ ಮಾಡಿ 10 ಕೂಡ ಮಾಡ್ಬೋದು. 100 ರೂಪಾಯಿ ಸೇವ್ ಮಾಡ್ತೀನಿ ಅಂತೇಳಿ 10 ಅಕೌಂಟ್ ಆರ್ ಡಿ ಅಕೌಂಟ್ ಓಪನ್ ಮಾಡಿ 10 ಆರ್ ಡಿ ಅಕೌಂಟಿಗೂ ಕೂಡ 100 ರೂಪಾಯಿನ ಪೇಮೆಂಟ್ ಪ್ರತಿ ತಿಂಗಳು ಮಾಡ್ಬೋದು. ಟೋಟಲ್ 10 ಅಕೌಂಟಿಗೆ 100 ರೂಪಾಯಿ ಅಂದರೆ ಪರ್ ಅಕೌಂಟಿಗೆ 1000 ರೂಪೀಸ್ ಪೇಮೆಂಟ್ ಮಾಡ್ತಾ ಹೋಗ್ತೀನಿ. ಡಿಫ್ರೆಂಟ್ ಅಕೌಂಟ್ಸ್ ಬೇರೆ ಬೇರೆ ಹೆಸರ ಮೇಲೆ ನಾವು ನಾಮಿನಿ ಮಾಡಿ ಏನೋ ಒಂದು ಇಟ್ಟಿರ್ತೀನಿ. ಈ ರೀತಿಯಾಗಿ ಕೂಡ ಒಬ್ಬ ಸಿಂಗಲ್ ಪರ್ಸನ್ ಮೋರ್ ದೆನ್ 1 ಅಕೌಂಟ್ ಆರ್ ಡಿ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ ಬ್ಯಾಂಕರ್ಸು. ಅದೇ ರೀತಿ ಅಡ್ವಾನ್ಸ್ ಡೆಪಾಸಿಟ್ಸ್ ಆರ್ ಅಲೌಡ್ ಬೈ ದ ಫ್ಯೂ ಬ್ಯಾಂಕ್ಸ್ ಆ್ಯಂಡ್ ಬೈ ದ ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸಲ್ಲಿ ಕೂಡ ಆರ್ ಡಿ ಫೆಸಿಲಿಟೀಸ್ ಇದೆ, ಬ್ಯಾಂಕಲ್ಲಿ ಕೂಡ ಆರ್ ಡಿ ಫೆಸಿಲಿಟೀಸ್ ಇರೋದ್ರಿಂದ ನೀವೇನಾದರೂ ಆರ್ ಡಿಯನ್ನು ಅಡ್ವಾನ್ಸ್ ಆಗಿ ಕಟ್ಟಬೇಕು. ನೆಕ್ಸ್ಟ್ ಮಂತ್ ನಾನು ಇಲ್ಲಿರಲ್ಲ, ಅಥವಾ ನೆಕ್ಸ್ಟ್ ಒಂದು 6 ಮಂತ್ ನಾನು ಅಬ್ರಾಡಿಗೆ ಹೋಗ್ತೀನಿ, ಫಾರಿನ್ಗೆ ಹೋಗ್ತೀನಿ, ಅಥವಾ ಫಾರಿನ್ ಟೂರ್ ಹೋಗ್ತಾ ಇದ್ದೀನಿ, ನನಗೆ ಬರೋಕ್ಕಾಗಲ್ಲ ಅಥವಾ ಕಟ್ಟೋಕ್ಕಾಗಲ್ಲ ಅಂತಂದರೆ ನೀವು ಅಡ್ವಾನ್ಸ್ ಆಗಿ ಆ 6 ಮಂತಿಂದ ಅಥವಾ 1 ಇಯರ್ದು ಕೂಡ ನೀವು ಪೇಮೆಂಟನ್ನು ಮಾಡಿಬಿಟ್ಟು ಹೋಗ್ಬೋದಾಗುತ್ತೆ. ಪಾರ್ಷಿಯಲ್ ವಿತ್ಡ್ರಾವಲ್ ಆರ್ ನಾಟ್ ಅಲೌಡ್. ಪಾರ್ಷಿಯಲ್ ವಿತ್ಡ್ರಾವಲ್ ಅಂತಂದರೆ, ಈಗ ನಾನು ಎಷ್ಟು ಅಮೌಂಟ್ ಕಟ್ಟಿರ್ತೀನಿ, ಒಂದು 5-10 ವರ್ಷಕ್ಕೆ ತಗೊಂಡಿರ್ತೀನಿ, 5 ಇಯರ್ಸಿಗೆ ಒಂದೊಂದು ಸಾವಿರ ರೂಪಾಯಿ ಅಂತಂದರೆ 60,000 ರೂಪಾಯಿ ಕಟ್ಟಿರ್ತೀನಿ. ಅದರ ಪಾರ್ಷಿಯಲ್ ಒಂದು 10,000 ಬೇಕು, 20,000 ಆ ಥರ ನಿಮಗೆ ಪರ್ಮಿಷನನ್ನು ಕೊಡಲ್ಲ, ವಿತ್ಡ್ರಾವಲನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡೋದಿಲ್ಲ. ಸೀನಿಯರ್ ಸಿಟಿಜನ್ ಮೇ ಗೆಟ್ ಅಡಿಷ್ನಲ್ 0.5% ಇಂಟ್ರೆಸ್ಟ್ ರೇಟ್. ನಾವು ಸೀನಿಯರ್ ಸಿಟಿಜನ್ ಯಾರು ಅಂತ ಹೇಳಿದ್ದೀನಿ ಪ್ರೀವಿಯಸ್ ಸೆಷನಲ್ಲಿ. ಒನ್ ಹೂ ಕ್ರಾಸ್ಡ್ ಮೋರ್ ದೆನ್ 60 ಇಯರ್ಸ್. 60 ಇಯರ್ಸನ್ನು ಯಾರು ಕ್ರಾಸ್ ಮಾಡಿರ್ತಾರೆ ಅವರನ್ನು ನಾವು ಹಿರಿಯ ವಯಸ್ಕರು ಅಂತ ಕರಿತೀವಿ, ಸೀನಿಯರ್ ಸಿಟಿಜನ್. ಅವ್ರಿಗೆ ನಮಗಿಂತೂ ಸ್ವಲ್ಪ 0.5%, ನಮಗಿಂತ ಅವ್ರು ಕಂಪೇರ್ ಮಾಡಿ ನಮಗೆ 7% ಇಂಟ್ರೆಸ್ಟ್ ಕೊಡ್ತಾ ಇದೆ, ಅವ್ರು 7.5 ಕೊಡ್ತಾರೆ. ಅವ್ರಿಗೆ ಎನ್ಕರೇಜ್ ಮಾಡೋದಕ್ಕೋಸ್ಕರ ಅವ್ರು ಸೇವಿಂಗ್ಸನ್ನು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಕೊಡ್ತಾರೆ. ಆರ್ ಡಿ ಅಕೌಂಟ್ ಕ್ಯಾನ್ ಬಿ ಓಪನ್ಡ್ ಇನ್ ದ ನೇಮ್ ಆಫ್ ಮೈನರ್ಸ್, ಹವೆವರ್ ಓನ್ಲಿ ಅಂಡರ್ ದ ಸೂಪರ್ವಿಷನ್ ಆಫ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್. ಮೈನರ್ ಅಂತಂದರೆ ಯಾರು ಅಂತಂದರೆ ಒನ್ ಹೂ
ನಾಟ್ ಅಟೈನ್ ದ ಏಜ್ ಆಫ್ 18 ಇಯರ್ಸ್. ಯಾರಿಗೆ 18 ವರ್ಷ ಆಗಿರೋದಿಲ್ಲ ಅವರನ್ನು ನಾವು ಮೈನರ್ ಅಂತೇಳಿ ಕರಿತೀವಿ. ನಿಮ್ಮ ಮನೇಲಿ ಈಗ ನಿಮ್ಮ ಬ್ರದರ್ ಇರ್ತಾರೆ 10 ವರ್ಷ ಅಥವಾ 8 ವರ್ಷ, ಅವ್ರಿಗೂ ಕೂಡ ಆರ್ ಡಿ ಅಕೌಂಟನ್ನು ಓಪನ್ ಮಾಡ್ಬೋದು. ಬಟ್ ಅವ್ರಿಗೆ ಒಬ್ಬ ಗಾರ್ಡಿಯನ್ ಅಥವಾ ಪೇರೆಂಟ್ಸ್ ಇರ್ತಾರೆ, ನಿಮ್ಮ ತಂದೆ ಅಥವಾ ತಾಯಿ ಗಾರ್ಡಿಯನ್ ಆಗಿ, ಅಥವಾ ತಂದೆ ತಾಯಿ ಇಲ್ಲ ಅಂತಂದರೆ ಗಾರ್ಡಿಯನ್ ಯಾರು ಸಾಕ್ತಾ ಇರ್ತಾರೆ ಅವ್ರ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ ಅವರು ಗಾರ್ಡಿಯನ್ ಅಂತ ಕರಿತೀವಿ. ಅವ್ರಿಗೆ ನಾಮಿನಿ ಆಗಿ ಅವರು ಆಪ್ರೇಟ್ ಮಾಡ್ಬೋದು. ಯಾಕಂದರೆ ಲಾನಲ್ಲಿ, ಕಾನೂನಿನಲ್ಲಿ ನಮಗೆ 18 ವರ್ಷದ ಮೇಲೆ ಯಾವುದೇ ರೀತಿಯಂಥ ಒಂದು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಬಿಲೋ 18 ಇಯರ್ಸ್ ಇದ್ದರೆ ಅವ್ರಿಗೆ ಅವ್ರ ಪೇರೆಂಟ್ ಅಥವಾ ಗಾರ್ಡಿಯನ್ನು ಆಪ್ರೇಟ್ ಮಾಡ್ಬೋದು ಅವ್ರ ಅಕೌಂಟನ್ನು, ಮೈನರ್ ಅಕೌಂಟನ್ನು. ಒಂದ್ಸಲ ಅವ್ರು 18 ವರ್ಷ ಆಯಿತು ಅಂದರೆ ಅವರು ಆಪ್ರೇಟ್ ಮಾಡುವಂಥ ಸಾಧ್ಯತೆಗಳು ಅಂಡರ್ ಲಾ ಆಪ್ಷನ್ ಇದೆ. ಓವರ್ ಡ್ರಾಫ್ಟ್ ಆರ್ ಲೋನ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಆನ್ ಆರ್ ಡಿ ಬ್ಯಾಲೆನ್ಸ್. ಈಗ ಆರ್ ಡಿ ನೀವು 10 ವರ್ಷಕ್ಕೆ ತಗೊಂಡಿರ್ತೀರ, ಒಂದೊಂದು 1000 ರೂಪಾಯಿ ಕಟ್ಟಬೇಕಂತ 10 ವರ್ಷಕ್ಕೆ ಡಿಸೈಡ್ ಮಾಡಿರ್ತೀರ, 120 ಇನ್ಸ್ಟಾಲ್ಮೆಂಟ್ಸ್ ಆಗುತ್ತೆ. ಆಫ್ಟರ್ 5 ಇಯರ್ಸು 60 ಇನ್ಸ್ಟಾಲ್ಮೆಂಟ್ಸನ್ನು ಕಟ್ಟಿರ್ತೀರ, 60,000 ರೂಪಾಯಿ ಕಟ್ಟಿರ್ತೀರ. 60,000ದಲ್ಲಿ ನಿಮಗೆ ಏನಾದರೂ ಆ ಬ್ಯಾಲೆನ್ಸಿಗೆ ಅಮೌಂಟು ಲೋನ್ ಬೇಕು ಅಥವಾ ಏನಾದರೂ ಓ ಡಿ ಫೆಸಿಲಿಟೀಸ್ ಬೇಕಂದರೆ ನೀವು ಡ್ರಾ ಮಾಡ್ಕೊಳ್ಬೋದು. ಯಾಕಂದ್ರೆ ನಿಮ್ಮ ದುಡ್ಡೇ ಅಲ್ವಾ. ಅಲ್ಲಿ ಏನು ಮಾಡ್ತಾನೆ, ಒಂದು ನಮಗೆ 60,000 ಕಟ್ಟಿದ್ದು 30,000 ಬೇಕಾ ಅಥವಾ 50,000 ಬೇಕಾ, ಈ ಥರ ನಿಮಗೆ ಲೋನ್ ಆಗಿ ನೀವು ತಗೊಳ್ಬೋದು. ಬಿಟ್ಟರೆ ನೀವು ಪಾರ್ಷಿಯಲ್ ವಿತ್ಡ್ರಾ ಮಾಡೋಕ್ಕೆ ಆಪ್ಷನ್ ಇಲ್ಲ. ನೀವು ಲೋನ್ ಆಗಿ ಅದರ ಅಗೇನೆಸ್ಟ್ ಆಗಿ ಬಾಂಡನ್ನು ಅಥವಾ ಆರ್ ಡಿ ಬುಕ್ಕನ್ನು ಪ್ಲೆಡ್ಜ್ ಮಾಡಿ ನೀವು ಲೋನನ್ನು ಪಡಿಬೋದು. ಬಿಕಾಸ್ ನಿಮ್ಮ ದುಡ್ಡೇ, ನೀವು ಪಡಿಬೋದು, ಮತ್ತು ಅದಕ್ಕೆ ಇಂಟ್ರೆಸ್ಟ್ ಆ ಪೀರಿಯಡಿಗೆ ಇರೋದಿಲ್ಲ. ನೆಕ್ಸ್ಟ್ ಇಲ್ಲೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. NRI ಅಂತ ನೀವು ಕೇಳಿರ್ಬೋದು, ಮೂವೀಸ್ಗಳಲ್ಲೆಲ್ಲ ಕಡೆ ಕೂಡ ಕೇಳಿರ್ಬೋದು, ಅಥವಾ ನಿಮ್ಮ ಸಬ್ಜೆಕ್ಟಲ್ಲಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ಕೇಳಿರ್ಬೋದು. NRI ಅಂತಂದರೆ ಏನು ಅಂತ ಕೇಳ್ತಾರೆ. ನಾನ್ ರೂರಲ್ ಇಂಡಿವಿಜುವಲ್, ನಾನ್ ರೂರಲ್ ಇಮಿಗ್ರೆಂಟ್ಸ್, ನಾನ್ ರೆಸಿಡೆಂಟ್ ಇಂಡಿಯನ್, ನನ್ ಆಫ್ ದ ಅಬೌವ್. NRI ಅಂತಂದರೆ ನಮ್ಮ ಭಾರತ ದೇಶದವನೇ ಆಗಿದ್ದು ಕೂಡ ಬೇರೆ ದೇಶದಲ್ಲಿ ಅವನು ವಾಸವಾಗಿರ್ತಾನೆ, ಅಂಥವ್ರನ್ನ ನಾವೇನಂತ ಕರಿತೀವಿ, ನಾನ್ ರೆಸಿಡೆಂಟ್ ಇಂಡಿಯನ್. ಅದು ಸಿ ಆಪ್ಷನ್ ಆಗಿದೆ. ದಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. And these are the books I have been referred to prepare these contents. Thank you for watching my YouTube channel. Please share the video and like the video. Thank you.